ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಜುವೆಲ್ಸ್ ಗಳನ್ನ ನಾವು ಮನೆಯಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಜಾಸ್ತಿ ಸರಿ ಕ್ಲೀನ್ ಮಾಡಿಸಿದ್ರು ಇದರ ಶೈನಿಂಗ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಜುವೆಲ್ರೀಸ್ ತುಂಬಾ ಸೇಫ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಟೊಮೆಟೊನ ತಗೊಂಡಿದ್ದೀನಿ. ಈ ಸೆಂಟ್ರಲ್ಲಿ ಕಟ್ ಮಾಡಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೇನೆ ಇಡಬೇಕು. ಈ ರೀತಿ ಇಡೋದ್ರಿಂದ ಇದರಲ್ಲಿ ಇರ್ತಕ್ಕಂಥ ಹುಳಿ ಅಂಶ ಇರುತ್ತಲ್ವಾ, ಸೊ ಹಾಗಾಗಿ ಇವೆಲ್ಲ ಜುವೆಲ್ರೀಸ್ಗಳು ಅದರಲ್ಲಿ ಸ್ಟೋನ್ ಇರುವಂಥ ಜುವೆಲ್ರೀಸ್ಗಳನ್ನು ನೀವು ಈ ರೀತಿ ಇಡೋದ್ರಿಂದ ಸ್ಟೋನ್ನಲ್ಲಿರುವ ಶೈನಿಂಗ್ ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ಇದರಲ್ಲಿ ಸೇರ್ಕೊಂಡಿರುವಂಥ ಧೂಳು ಎಲ್ಲನೂ ನೀಟಾಗಿ ಕ್ಲೀನಾಗಿ ಈ ಅರಳುಗಳು ತುಂಬಾನೇ ಶೈನಿಂಗ್ ಆಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ಒಳಗಡೆ ಜುವೆಲ್ರೀಸ್ಗಳನ್ನು ಇಟ್ಟು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ರಬ್ ಮಾಡಿ ಹಾಗೆಯೇ 1-2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಹಾಗೆಯೇ ಬಿಟ್ಬಿಡಿ. ನಂತರ ನೀವು ಇದನ್ನು ನೀರಿಂದ ವಾಶ್ ಮಾಡಿದರೆ ಸಾಕು, ನೀಟಾಗಿ ನಿಮ್ಮ ಒಂದು ಜುವೆಲ್ರೀಸ್ ಕ್ಲೀನ್ ಆಗಿರುತ್ತೆ. ಸೊ ಈ ಒಂದು